ಹೆಬ್ಬಾಳು ಕುಂಬಾರಕೊಪ್ಪಲಿನ ಸಹಕಾರಿ ಕ್ಷೇತ್ರದ ಧುರೀಣರು ಗ್ರಾಮಸ್ಥರೆಲ್ಲ ಸೇರಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ, ಕರ್ನಾಟಕ ರಾಜ್ಯ ಸಹಕಾರಿ ಕ್ಷೇತ್ರದ ಧುರೀಣ, ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷ, ಎಂಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ, ಯುವ ಮುಖಂಡ ಜಿಡಿ ಹರೀಶ್ ಗೌಡ ಅವರ ಜನ್ಮದಿನವನ್ನು ಆಚರಿಸಿದರು. ಹೆಬ್ಬಾಳಿನ ಸೂರ್ಯ ಬೇಕರಿ ಬಳಿ ಇರುವ ಸಹಕಾರಿ ಬ್ಯಾಂಕ್ ಮುಂಭಾಗ ಬೃಹತ್ ಸೇಬಿನ ಹಾರವನ್ನ ಕ್ರೇನ್ನಿಂದ ಹರೀಶ್ ಗೌಡ ಅವರ ಕೊರಳಿಗೆ ಹಾಕುವ ಮೂಲಕ ಪಟಾಕಿ ಸಿಡಿಸಿ ಆದರದಿಂದ ಸ್ವಾಗತಿಸಿ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಪಕ್ಷಾತೀತವಾಗಿ ಒಟ್ಟಾಗಿ ಸೇರಿ ಹರೀಶ್ ಗೌಡ ಅವರಿಗೆ ಶುಭ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಚೇತನ್ ವಿಷಕಂಠೇಗೌಡ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಧುರೀಣರಾಗಿರುವಂತಹ ಹರೀಶ್ ಗೌಡ ಅವರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಆಚರಿಸ್ತಾ ಇದ್ದೇವೆ. ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ರು. ಹರೀಶ್ ಗೌಡರು ಎಲ್ಲ ಪಕ್ಷದ ಜೊತೆ ಇರುವಂಥ ಸಂಬಂಧ, ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಅವರು ಈ ಭಾಗಕ್ಕೆ ಕೊಟ್ಟಂಥ ಕೊಡುಗೆ ಅದಿಟ್ಕೊಂಡು ಈ ಪ್ರತಿ ಸರಿ ಕೂಡ ನಾವು ಯಾವುದೇ ಒಂದು ಹುದ್ದೆ ಆಗ್ಬೋದು, ಹುಟ್ಟುಹಬ್ಬ ಆಗ್ಬೋದು, ಅದೆಲ್ಲ ಪಕ್ಷಾತೀತವಾಗಿ ನಾವು ಈ ಭಾಗದ ಎಲ್ಲ ಮುಖಂಡರು ಸೇರಿ ಇದು ಮಾಡೋದಂಥದ್ದು. ಇದರಲ್ಲಿ ಬೇರೆ ಯಾವುದೇ ಒಂದು ಅನ್ಯತೆ ಭಾವಿಸಬೇಕಾಗಿಲ್ಲ. ಇದೇ ರೀತಿ ಇನ್ನು ಮುಂದೆನೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ನಮಗೆ ಅತಿ ಹೆಚ್ಚು ಈ ಭಾಗ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಭಾವನೆ ಮಾತ್ರ ಇವ್ರ ಮೇಲೆ ಒತ್ತಡ ಹಾಕಿದಂಥ ಸಂದರ್ಭದಲ್ಲಿ ಮಾತ್ರ ಇದು ಮಾಡ್ತಾ ಇದ್ದೀವಿ. ಇದು ರಾಜಕೀಯವಾಗಿ ಯಾವುದೇ ಒಂದು ಇದಿಲ್ಲ. ನಗರದಲ್ಲಿ ವಾಸ ಮಾಡುವಂಥ ಎಲ್ಲ ರೈತರಿಗೂ ಕೂಡ ಸರ್ಕಾರ ಸವಲತ್ತು ಅಂತ ಸ್ವಲ್ಪ ಬಡ್ಡಿ ರಹಿತ ಸಾಲ ಆಗಲಿ ಮತ್ತು ಸರ್ಕಾರ ಸವಲತ್ತು ಯಾವುದೂ ಸಿಗ್ತಾ ಇಲ್ಲ. ಅದರಿಂದ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥ ಎಲ್ಲ ರೈತರಿಗೆ ಅನುಕೂಲ ಆಗಬೇಕಾದ್ರಿಂದ ನಾಮೇಲೆ ಒಂದು ನಾವು ಮನವಿ ಕೂಡ ಕೊಟ್ಟಿದ್ದೀವಿ. ಅದು ಈಡೇರಿಸುವಂಥ ಭರವಸೆ ಕೂಡ ನಮಗಿದೆ. ಇದು ಮುಂದಿನ ದಿನಗಳಲ್ಲಿ ಅವರು ಈಡೇರಿಸ್ತಾರಂತ ನಮ್ಮ ಆಶ್ವಾಸನೆ ನಮಗೆ. ಹರೀಶ್ ಗೌಡ ಅವರು ಮಾತನಾಡಿ, ಜನವರಿ 31ರಿಂದ ನನ್ನ ಜನ್ಮ ದಿನಾಚರಣೆಯನ್ನ ನನ್ನೆಲ್ಲ ಅಭಿಮಾನಿಗಳು, ಸ್ನೇಹಿತರು ಆಚರಿಸಿಕೊಂಡು ಬರುತ್ತಿದ್ದಾರೆ. ಅವರೆಲ್ಲರ ಅಭಿಮಾನಕ್ಕೆ ನಾನೆಂದೂ ಚಿರಋಣಿ. ಮೊನ್ನೆಯೂ ಸಹ ಸಮಾವೇಶದಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಜನರು ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಮ್ಮ ತಂದೆ ಜಿಟಿ ದೇವೇಗೌಡ ಅವರು ಮತ್ತು ಹುಣಸೂರಿನಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದು ಹೆಚ್ಚಿನ ಜವಾಬ್ದಾರಿ ಇದೆ. ಹಾಗೆಯೇ ಸಮರ್ಥವಾಗಿ ನಿಭಾಯಿಸುತ್ತೇವೆ ಎಂಬ ವಿಶ್ವಾಸವಿದೆ. ಜನರು ಕೂಡ ನಮ್ಮನ್ನ ಬೆಂಬಲಿಸುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಎಂದಿದ್ದಾರೆ. 31ನೇ ತಾರೀಕಿಂದನೂ ಸಹ ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು, ನಮ್ಮ ಸ್ನೇಹಿತರು, ಯುವಕ ಮಿತ್ರರು, ಜೊತೆಗೆ ಹಿರಿಯರು ಎಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬಕ್ಕೆ ಭಾಳ ಆತ್ಮೀಯವಾಗಿ ಶುಭಾಶಯಗಳನ್ನು ಕೋರ್ತಿದ್ದಾರೆ. ಬಹುಶಃ ಇವತ್ತು ನಾವು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ನಾವು ರಾಜಕೀಯವನ್ನು ಬೆರೆಸೋಕ್ಕೆ ಹೋಗೋದಿಲ್ಲ. ನಾವೆಲ್ಲರಿಗೂ ಸಹ ಪಕ್ಷಾತೀತವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾಯಿರ್ತೀವಿ, ಜಾತ್ಯತೀತವಾಗಿ ಕೆಲಸವನ್ನು ಮಾಡ್ತಾಯಿರ್ತೀವಿ. ಆದ್ದರಿಂದ ಆ ಒಂದು ಸಹಕಾರಿ ಕ್ಷೇತ್ರದ ಸಂಬಂಧ ಏನಿದೆ, ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇರ್ತಕ್ಕಂಥದ್ದು ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಅನುಗುಣವಾಗಿ ಇವತ್ತು ಅವರೆಲ್ಲರೂ ಸಹ ಶುಭಾಶಯಗಳನ್ನ ಕೋರ್ತಿದ್ದಾರೆ. ಆದ್ದರಿಂದ ನಮಗೆ ಭಾಳ ಸಂತೋಷ ಇದೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು. ನಮ್ಮ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು, ಯುವಕ ಮಿತ್ರರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದರು. ಅದಂತೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ನಮ್ಮೆಲ್ಲರೂ ಸಹ ಅಲ್ಲಿ ಬಂದಿದ್ದಂಥ ಸಾವಿರಾರು ಜನ ಏನು ನಮ್ಮ ಕಾರ್ಯಕರ್ತರು, ಮಿತ್ರರು ಎಲ್ಲರೂ ಸಹ ಇದ್ದರು. ಆ ಒಂದು ಕಾರ್ಯಕ್ರಮವನ್ನು ಭಾಳ ವಿಶಿಷ್ಟವಾಗಿ ಅವತ್ತು ಆಚರಣೆ ಮಾಡಿದ್ದಾರೆ, ಯಶಸ್ವಿಯಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ, ಒಂದು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ, ಇನ್ನೊಂದು ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಸ್ಪರ್ಧೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಒತ್ತಡ ಹೆಚ್ಚಿದೆ. ಆದರೂ ಸಹ ಎರಡೂ ಕ್ಷೇತ್ರದ ಜನತೆ ಭಾಳ ಪ್ರೀತಿಯನ್ನು, ವಿಶ್ವಾಸವನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಕಾರ್ಯಕ್ರಮ ನೀವೇ ನೋಡಿದ್ದೀರಿ.
ಅಲ್ಲಿ ಭಾಳ ನಾವು ಸಹ ಅಷ್ಟು ಜನ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ. ಬಹುಶಃ ಇವತ್ತು ಜನ ವಾಲಂಟಿಯರ್ ಆಗಿ ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೊಡ್ತೀವಿ ನಿಮಗೆ ಅಂತಕ್ಕಂಥದ್ದನ್ನ ತೋರಿಸ್ತಿದಾರಲ್ಲ, ಬಹುಶಃ ಅದ್ರ ಮಧ್ಯೆ ನಮ್ಮ ಒತ್ತಡ ಏನೂ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ.